ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲ ಒಂದ್ ಕಡೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನುವಂಥ ವಿಚಾರವಾಗಿ ರಾಜ್ಯದಲ್ಲಿ ಅವರ ಚಿತ್ರಮಂದಿರಗಳ ಮುಂದೆ ಅವರು ಹಾಕಿರ್ತಕ್ಕಂಥ ಬ್ಯಾನರ್ ಆಗಿರ್ಬೋದು, ಫ್ಲೆಕ್ಸ್‌ಗಳನ್ನು ಹರಿದು ಚಿತ್ರಕ್ಕೂ ಕೂಡ ಅಂದ್ರೆ ನಿರ್ಬಂಧ ಹೇರಿರುವಂಥದ್ದು. ನಾನು ಅದಕ್ಕೆ ಆಗಲೇ ಹೇಳಿದೆ ಅದನ್ನು. ಅದೆಲ್ಲ ಮಾಡಬಾರ್ದು ನಾವು. ಇಲ್ಲಿ ದ್ವೇಷದಿಂದ ಕೆಲಸ ಆಗಲ್ಲ. ಜೊತೆಗೆ ನಾನು ಹೇಳಿದ್ದು ವಸುಧೈವ ಕುಟುಂಬಕಂ. ನಾವೆಲ್ಲರೂ ಒಂದೇ ಕುಟುಂಬದವರು. ಈ ಥರ ಎಲ್ಲ ನಾವು ಮಾಡಕೂಡ್ದು. ನಾಳೆ ಅವ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ? ಆ ಥರ ಯಾವತ್ತೂ ನಾನು ಹೇಳಿದ್ನಲ್ಲ, ನಾವು ಮಾದರಿ ಆಗಬೇಕು. ಎಲ್ರಿಗೂ ಮಾದರಿ ಆಗಬೇಕು. ಬೇರೆ ದೇಶಗಳಿಗೆ ಮಾದರಿ ಆಗಬೇಕು ಅಂತ ಹೇಳಿದಾಗ ಪಕ್ಕದ ರಾಜ್ಯದವ್ರಿಗೂ ನಾವು ಮಾದರಿ ಆಗಬೇಕು. ಎಷ್ಟು ಪ್ರೀತಿಸ್ತಾರೆ ನಮ್ಮನ್ನು, ಹಾಡು ಹೊಗಳ್ತಾರೆ ಅಂತ ಅವ್ರಿಗದು ನೋಡಿದಾಗ ಅನ್ನಿಸ್ದಾಗ ಅವರು ನಮಗೆ ಸಾಥ್ ಕೊಡ್ತಾರೆ. ನಾವು ಇಲ್ಲಿ ಎಲ್ಲ ಸುಟ್ಟಿ ಏನೇನೋ ಹರಿದ್ರೆ ಅವ್ರೇನು ಅಂದ್ಕೊಳ್ತಾರೆ? ದ್ವೇಷಕ್ಕೆ ಇನ್ನೂ ದ್ವೇಷ ಹೆಚ್ಚೇ ಆಗ್ತಾ ಹೋಗುತ್ತೆ ವಿನಃ ದ್ವೇಷಕ್ಕೆ ಪ್ರೀತಿ ಸಿಗಲ್ಲ. ಪ್ರೀತಿಗೇ ಪ್ರೀತಿ ಸಿಗೋದು. ಹಾಗಾಗಿ ಒಂದು ಸತಿ ನೀವು ಇಷ್ಟೊಂದು ಫ್ಲೆಕ್ಸ್ಗಳನ್ನು ಹಾಕಿದಿರಿ, ಏನಾದರೂ ಇಷ್ಟೊಂದು ಹಾರಗಳನ್ನು ಹಾಕಿದಿರಿ ಅಂತಂದರೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ ಅಂತ ಅರ್ಥ ತಾನೆ. ಅದನ್ನೇ ನಿಭಾಯಿಸ್ಕೊಂಡು ಹೋಗ್ಬೇಕು ನಾವು. ಪ್ರೀತಿಯನ್ನು ಕೊಟ್ರೆ ಪ್ರೀತಿ ಕೊಡ್ತಾರೆ, ದ್ವೇಷವನ್ನು ಕೊಟ್ರೆ ದ್ವೇಷ ಕೊಡ್ತಾರೆ ಎನ್ನುವಂಥದ್ದು ನಿಮ್ಮ ಮಾತು. ಹೌದು, ಖಂಡಿತ ಖಂಡಿತ. ನಾವು ಬೇರೆ ನೀವು ಬೇರೆ ಅಂತ ಅಂದ್ಕೊಳ್ಳದೆ ನಾವಿಬ್ಬರೂ ಒಂದೇ ಕುಟುಂಬದ ಸದಸ್ಯರು. ಈ ಒಂದು ಸಮಸ್ಯೆ ಇದೆ, ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಬೇಕು ಅಂತ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನನಗಿಷ್ಟು ಬೇಕು, ನಿನಗೂ ಅಷ್ಟು ಬೇಕು, ನೀನು ಯಾರು, ನನಗೂ ನಿನಗೇನು ಸಂಬಂಧ ಅಂತ ಆದರೆ ಅದು ಬರೀ ದ್ವೇಷದ ಒಂದು ಮಾತುಗಳೇ ಆಗ್ತವೆ. ಸಂಬಂಧಗಳು ದೂರ ಆಗ್ತಾ ಹೋಗ್ತವೆ, ಬಿರುಕುಗಳು ಬೀಳ್ತವೆ. ಅದು ಬೇಡ ನಮಗೆ. ಎಲ್ಲ ನಮ್ಮೋರೇ, ಎಲ್ಲರೂ ನಮ್ಮೋರೇ. ನದಿ ಕೂಡ ನಂದೇ ನದಿ ಅಂತ ನಾನು ಹೇಳೋಕ್ಕಾಗತ್ತಾ? ಅದು ಹರ್ಕೊಂಡು ಹೋಗುತ್ತೆ. ತಾಯಿನೇ ತೋರಿಸ್ತಾ ಇದ್ದಾಳೆ. ಇಲ್ಲಾಂದ್ರೆ ಬರೀ ಕರ್ನಾಟಕದಲ್ಲೇ ಹರಿಬೇಕಾಗಿತ್ತು. ಯಾಕೆ ಹರ್ಕೊಂಡು ಹೋಗ್ತಾಳವಳು? ಅವಳಲ್ಲಿ ಅದು ಇಲ್ಲ. ಭಿನ್ನಾಭಿಪ್ರಾಯ ಅವಳಲ್ಲಿದೆಯಾ? ಅವಳಲ್ಲಿಲ್ಲ. ಮತ್ತೆ ನಾವೇ ಬೌಂಡ್ರಿಗಳು ಹಾಕಿದ್ದೇ, ನಾವು ಮನುಷ್ಯರು ಹಾಕಿದ್ದು, ಪ್ರಕೃತಿ ಹಾಕಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಪ್ರೀತಿಯಿಂದನೇ ನಾವು ಎದುರಾ ಕೂತ್ಕೊಂಡು ಜೊತೆಯಲ್ಲಿ ಕೂತ್ಕೊಂಡೇ ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕು. ಆದರೆ ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ನಮ್ಮಲ್ಲಿ ಇರ್ತಕ್ಕಂಥ ನದಿಗಳನ್ನು, ಕೆರೆಗಳನ್ನು ಮೊದಲು ಸ್ವಚ್ಛಗೊಳಿಸಿ. ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಒಂದು ಹಾರದ ಥರ ಇತ್ತು ಎಲ್ಲ ಕೆರೆಗಳು. ಎಲ್ಲಿದ್ದಾವೆ ಕೆರೆಗಳು? ಯಾರು ತಪ್ಪು ಮಾಡಿದ್ದು? ನಮ್ಮ ತಪ್ಪು. ನದಿಗಳು ನೋಡಿ ನೀವು, ವೃಷಭಾವತಿ ನದಿ, ಅದು ಕೆಂಗೇರಿ ಮೂರಿ ಅಂತಾರೆ ಅದಕ್ಕೆ. ಅಲ್ಲಿಂದ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ ಇದೆ. ಯಾರು ಜವಾಬ್ದಾರಿ ಇದಕ್ಕೆ? ಆ ನದಿನ ಅಕ್ಕಪಕ್ಕ ಇರೋ ದೇವಸ್ಥಾನಗಳಿಗೆ ಅಭಿಷೇಕ ಮಾಡ್ತಾಯಿದ್ರು. ಈಗ ಅದ್ರ ಪಕ್ಕ ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ತಪ್ಪು ಮಾಡಿದ್ದೀವಿ. ನಾವು ಮೊದಲು ನಮ್ಮ ನದಿ ಕೆರೆಗಳನ್ನು ನಾವು ಸ್ವಚ್ಛಗೊಳಿಸ್ಬೇಕು. ಆವಾಗ ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್. ಇದ್ರ ಜೊತೆಗೆ ಅನಿರುದ್ಧ್ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿದರೆ, ಸೈ ಎನ್ಸ್ಕೊಂಡಿದ್ರೆ, ಅದ್ರ ಜೊತೆಗೆ ಧಾರಾವಾಹಿಗಳ ಮೂಲಕವೂ ಕೂಡ ಜನಮನ ಸೆಳೆದಿರುವಂಥದ್ದು. ಇತ್ತೀಚೆಗೆ ಎಲ್ಲ ಒಂದು ಕಡೆ ಸಿನಿಮಾದಿಂದ ದೂರ ಸರಿದಿದ್ದಾರೆ. ಮತ್ತೆ ಮಾಸ್ ಲುಕ್ಕಲ್ಲಿ, ರಗಡ್ ಲುಕ್ಕಲ್ಲಿ ಯಾವಾಗ ಬರ್ತಾರೆ ಅನ್ನುವಂಥದ್ದು ಅಭಿಮಾನಿಗಳು, ಪ್ರೇಕ್ಷಕರ ಒತ್ತಾಸೆ. ಅದೇ ಇತ್ತೀಚೆಗೆ ದೂರ ಅಂತಲ್ಲ, 2 ವರ್ಷದ ಹಿಂದೆನೇ ನಮ್ಮದು ಶೆಫ್ ಚಿದಂಬರ ಅಂತ ಬಿಡುಗಡೆ ಆಯಿತು. ಅದಾದಮೇಲೆ ಈಗ ಒಂದು ರಗೆಡ್ ಲುಕ್ದೇ ಒಂದು ಸಿನಿಮಾ ಬಂದಿದೆ. ಸೊ ಅದು ಒಂದು 2 ತಿಂಗಳಾದಮೇಲೆ ಪ್ರಾರಂಭ ಆಗುತ್ತೆ. ಪ್ರೇಕ್ಷಕರು ಕಾಯ್ಬೋದು, ಒಂದೊಳ್ಳೆ ಸಿನಿಮಾ ಬರ್ತಿದೆ ಇನ್ನು. ಎಲ್ಲ ಅವರಿಂದಾನೇ, ಅವರ ಒಂದು ಆರೈಕೆಯಿಂದಾನೇ ಎಲ್ಲ.